ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಹಬ್ಬದ ದಿನದ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಅಮ್ಮನ ಮನೆಗೆ ಹೋಗಿದ್ನಲ್ಲ, ಅಲ್ಲಿ ಹಬ್ಬದ ದಿನದ ವ್ಲಾಗ್ ಇದು. ಸೊ 3 days ವ್ಲಾಗ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಹಬ್ಬದ ಡೇ 2 ಇದು. ನಾನು ಹೋದ ವ್ಲಾಗ್ನಲ್ಲಿ ಡೇ 1 ತೋರಿಸಿದ್ದೆ. ಇವತ್ತು ಏನು ಮಾಡ್ತೀವಿ ಅಂತ ಅಂದರೆ, ಹಬ್ಬಕ್ಕೆ ಆರತಿ ಮಾಡ್ತೀವಿ. ಅಂದರೆ ಟಮಟ ಇದೆಲ್ಲ ಮಾಡಿ ತಂಬಿಟ್ಟು ಮಾಡಿ ಅದಕ್ಕೆ ಹೂವಿನ ಅಲಂಕಾರ ಮಾಡಿ ದೇವ್ರ ಹತ್ರ ತಗೊಂಡೋಗಿ ಮರಿ ಕಡಿತೀವಲ್ಲ, ಅದು ಇವತ್ತಿನ ವ್ಲಾಗ್. ಸೊ ಅಲ್ಲಿ ಹೋಗೋಕ್ಕೆ ಅಂತ ಹೇಳಿ ದೇವಸ್ಥಾನಕ್ಕೆ ರೆಡಿ ಆಗ್ತಾಯಿದ್ದೀನಿ ನಾನಿವಾಗ. ಸೊ ಅಮ್ಮ ಹೂ ಕೊಟ್ಟರು ಮುಡ್ಕೊ ಅಂತ ಹೇಳಿ, ಸೊ ಹೂ ಮುಡ್ಕೊಂಡು ಈ ಡ್ರೆಸ್ ವೇರ್ ಮಾಡಿದ್ದೀನಿ. ನಾನು ನಿಮಗೆ ತೋರಿಸಿದ್ದೆ ಈ ಡ್ರೆಸ್ನ. ಸೊ ಅವತ್ತಿಂದ ವೇರ್ ಮಾಡಿರಲಿಲ್ಲ. ಇವಾಗ ವೇರ್ ಮಾಡೋ ಡ್ರೆಸ್ ಯಾವುದೂ ಕೂಡ ಅವತ್ತಿಂದ ಹಾಕಿರಲಿಲ್ವಲ್ಲ. ಸೊ ದೇವಸ್ಥಾನಕ್ಕಲ್ವಾ ಅಂತ ಹೇಳಿ ಎಲ್ಲ ಹೊಸ ಡ್ರೆಸ್ಗಳು ತೊಗೊಂಡೆ. ಈ ರೀತಿ ಅಜ್ಜಿ ಆರತಿ ಮಾಡಿಕೊಟ್ಟಿದ್ರು. ಇದನ್ನು ತೊಗೊಂಡು ಇವಾಗ ದೇವಸ್ಥಾನದ ಹತ್ರ ಹೋಗೋದು. ಪಾಪನೂ ಕೂಡ ರೆಡಿ ಮಾಡಿದ್ದೆ. ಅವನಿಗೆ ಜಸ್ಟ್ ಸ್ನಾನ ಮಾಡಿಸಿ ಒಂದು ಟಿ ಶರ್ಟ್ ಹಾಕಿದ್ದೆ. ಬಿಕಾಸ್ ತುಂಬ ಸೆಕೆ ಇದೆ ಅಲ್ಲ, ಅವನಿಗೆ ಆ ರೀತಿ ಕಾಟನ್ ಡ್ರೆಸ್ಸಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಇರಿಟೇಟ್ ಆಗ್ತಾನೆ ಅಂತ ಹೇಳಿ ಅವನಿಗೆ ಆ ಥರ ಸಿಂಪಲ್ಲಾಗೆ ರೆಡಿ ಮಾಡಿದ್ದೆ. ನಮಗೂ ಕೂಡ ಅಷ್ಟೇ, ಕಾಟನ್ ಅಲ್ವಲ್ಲ ಈ ಡ್ರೆಸ್ಸು, ತುಂಬ ಒಂಥರ ಇರಿಟೇಟ್ ಆದಂಗೆ ಅನಿಸುತ್ತೆ. ಸೊ ಆದಷ್ಟು ಸಮ್ಮರ್ನಲ್ಲಿ ಮಕ್ಕಳಿಗೆ ನಾನು ಅಂದರೆ ಪಾಪುಗೆ ಕಾಟನ್ ಡ್ರೆಸ್ಸಸ್ಸೇ ಹಾಕೋದು. ಅವನಿಗೆ ಟಿ ಶರ್ಟ್ ಮತ್ತು ಒಂದು ಶಾರ್ಟ್ಸ್ ಹಾಕಿದ್ರೆ ಸಾಕು ಅವನಿಗೆ. ನನಗೆ ಡ್ರೆಸ್ ಈ ರೀತಿ ಕಾಣ್ತಿತ್ತು. ಚೆನ್ನಾಗಿತ್ತು ಡ್ರೆಸ್. ಆ್ಯಕ್ಚುಲಿ ನನ್ನ ಹತ್ರ ಈ ಥರದ ಕಲರ್ ನಾನು ಫಸ್ಟ್ ಟೈಮ್ ಈ ಕಲರ್ ತೊಗೊಂಡಿದ್ದು ಡ್ರೆಸ್ನ. ಸೊ ನಾನು, ನನ್ನ ಕಸಿನ್ಸ್, ಅಮ್ಮ, ಪಾಪು, ಅಜ್ಜಿ ಎಲ್ಲರೂ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ. ದೇವಸ್ಥಾನದ ಹತ್ರ ಬಂದ್ವಿ. ಸೊ ಊರವರೆಲ್ಲರೂ ಸೇರಿ ಈ ಹಬ್ಬ ಮಾಡ್ತೀವಿ. ಎಲ್ಲರೂ ಮನೆಯಲ್ಲೂ ಕೂಡ ಈ ರೀತಿ ಮರಿ ಕಡಿತಾರೆ. ಎಲ್ಲರೂ ಮನೆಯಲ್ಲೂ ಕೂಡ ಒಂದೊಂದು ಮಾಡ್ತಾರೆ. ನಮ್ಮ ಮನೆಯಲ್ಲಿ ಕೂಡ ತಗೊಂಡು ಬಂದಿದ್ವಿ. ಅದನ್ನು ನಮ್ಮ ಮಾವ ಹಿಡ್ಕೊಂಡು ಬರ್ತಿದ್ರು ದೇವಸ್ಥಾನದ ಹತ್ರ. ಸೊ ದೇವಸ್ಥಾನದ ಹತ್ರ ಕರ್ಕೊಂಡು ಬಂದು ಮರಿಗಳನ್ನ ತಂದು ಮರಿ ಕಡ್ದು ಮನೆ ಹತ್ರ ತಗೊಂಡು ಹೋಗಿ ಅದನ್ನ ಕ್ಲೀನ್ ಮಾಡಿ ಎಲ್ರಿಗೂ ಅಡುಗೆ ಮಾಡಿ ಬಡಿಸೋದು. ಸೊ ಅಜ್ಜಿ ಮತ್ತು ಅಕ್ಕ ಅಡುಗೆ ಮಾಡ್ತಾಯಿದ್ದಾರೆ. ಅಮ್ಮ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ಅಕ್ಕ ಮತ್ತು ಅಜ್ಜಿ ಇಬ್ಬರು ಸೇರಿ ಅಡುಗೆ ಮಾಡ್ತಾಯಿದ್ದಾರೆ. ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾಡಬೇಕಲ್ಲ. ಸೊ ಅಜ್ಜಿ ಮತ್ತು ಅಕ್ಕ ಆದರೆ ಮುಂಚೆ ಎಲ್ಲ ಮಾಡಿರ್ತಾರಲ್ಲ, ಅದಕ್ಕೆ ಅವರೇ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಮಾಡ್ತಾರೆ ನಮ್ಮ ಅಜ್ಜಿ ಆ್ಯಕ್ಚುಲಿ ಅಡುಗೆನ. ಅವತ್ತಿಂದ ಬೆಳಗ್ಗೆ ವ್ಲಾಗ್ ಇದು. ಸೊ ನಿನ್ನೆ ಎಲ್ಲ ಮಟನ್ ಊಟ ಎಲ್ಲ ಮುಗೀತು. ಇವತ್ತು ಕೂಡ ಮಾಡ್ತಾರೆ. ಇವಾಗ ಸ್ವಲ್ಪ ದೇವಸ್ಥಾನದ ಹತ್ರ ಹೋಗೋದಿತ್ತು, ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ರೆಡಿ ಆದೆ. ಈ ಡ್ರೆಸ್ ಅದು ನಮ್ಮ ಊರಲ್ಲಿ ಹಬ್ಬ ಆಗಿತ್ತಲ್ಲ, ಅವತ್ತು ಹಾಕಿ ಡ್ರೆಸ್ ಎರಡೂ ಅಂದರೆ 3 ಒಟ್ಟಿಗೆ ತೊಗೊಂಡಿದ್ದು. ಸೊ ಇದನ್ನು ಹಾಕಿರಲಿಲ್ಲ, ಅದಕ್ಕೆ ಈ ಡ್ರೆಸ್ ತೊಗೊಂಡೆ. ಸ್ವಲ್ಪ ವೀಡಿಯೋಸ್ ಮತ್ತು ಶಾರ್ಟ್ಸ್ಗೆ, ರೀಲ್ಸ್ಗೆಲ್ಲ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ತಿದ್ದೆ. ಲಾಸ್ಟ್ ಇಯರ್ ಇದೇ ಟೈಮ್ನಲ್ಲಿ ಪಾಪುನ ಅಂದರೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ ಟೈಮ್ ಅದು. ಆ ವ್ಲಾಗ್ ಡಿಲೀಟ್ ಆಗಿಬಿಟ್ಟಿದೆ. ಬಟ್ ತುಂಬ ಮಿಸ್ ಮಾಡ್ಕೊಳ್ತೀನಿ ಆ ವೀಡಿಯೋನ. ಪಾಪು ಇನ್ನೂ ಚಿಕ್ಕವನದ್ರಲ್ಲಿ 5th month ಅವಾಗ ಅವನಿಗೆ. ಇವಾಗ ಅವನಿಗೆ 1.5 years. ಸೇಮ್ ಅದೇ ಜಾಗದಲ್ಲಿ ಅದೇ ರೀತಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಹೋಗಿದ್ದೀನಿ. ಅದನ್ನೇ ಅವ್ನಿಗೆ ಹೇಳ್ತಾ ಇದ್ದೆ, ನೀನು ಹೋದ ವರ್ಷ ಈ ಟೈಮ್ನಲ್ಲಿ ಪುಟ್ಟು ಪಾಪು ಇದ್ದೆ ಅಂತ ಹೇಳಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಯಿದ್ದೆ. ಸೊ ತಲೆ ಮೇಲೆ ಉಜ್ಕೊ ಅಂತ ಹೇಳಿದ್ರೆ ಎತ್ತಿಸಿಯೋದು. ಇದುವರೆಗೂ ಅವನು ಎಷ್ಟೇ ಬಿಸಿಲಿದ್ರು ಕೂಡ ತಲೆ ಮೇಲೆ ಏನಾದರೂ ಹಾಕಿದ್ರೆ ಎಸ್ದುಬಿಡ್ತಾನೆ. ಸೊ ದೇವಸ್ಥಾನದ ಹತ್ರ ಬಂದ್ವಿ. ಇವತ್ತು ಸ್ವಲ್ಪ ರಿಚುವಲ್ಸ್ ಇದೆ. ಅಂದರೆ ಹಬ್ಬ ಅಂದರೆ ನಾರ್ಮಲಾಗಿ ಏನಾದರೂ ಮಾಡ್ತಿರ್ತಾರಲ್ಲ, ಅವ್ರವ್ರ ಸಂಪ್ರದಾಯ ಅಥವಾ ಇನ್ನೇನು ಹೇಳ್ತಾರೆ ಎಲ್ಲ ಮಾಡ್ತಾಯಿದ್ರು. ಸೊ ನಾವು ಪೂಜೆ ಮಾಡಿಸ್ಕೊಂಡು ಮನೆ ಹತ್ರ ಬಂದ್ವಿ. ಅಮ್ಮಂಗೆ ಒಬ್ಬಟ್ಟು ನೆನ್ನೆನೂ ಮಾಡಿದ್ರಲ್ಲ ಅಮ್ಮ, ಇವತ್ತು ಮಾಡಿಕೊಡಿ ಅಂತ ಕೇಳಿದೆ. ಸೊ ಒಬ್ಬಟ್ಟು ಮಾಡಿದ್ರಮ್ಮ. ತಿಂತಿರಲಿಲ್ಲ, ಯಾಕೋ ಇವತ್ತು ತಿನ್ನಬೇಕು ಅಂತ ಅನ್ನಿಸ್ತು. ತಿಂದೆ. ಸಂಜೆ ಮಳೆ ಬರೋ ಥರ ಆಯಿತು. ಪಾಪು ಆಟ ಆಡ್ತಿದ್ದ. ಅಪ್ಪಂಗೆ ಎಳ್ನೀರು ಕಿತ್ಕೊಡಿ ಅಂತ ಕೇಳಿದೆ. ಸೊ ಅಪ್ಪ ಮನೆ ಹತ್ರನೇ ಮರಗಳಿದ್ದಾವೆ ನಮ್ಮ ಮನೆ ಮುಂದೆನೇ, ಎಳ್ನೀರು ಕಿತ್ಕೊಡೋಕ್ಕೆ ಅಂತ ಹೇಳಿ ಬಂದರು. ಪಾಪುಗೆ ನನಗೆ ಏನಂದರೆ ಎಳ್ನೀರು ನಮ್ಗೆ ಇರಲೇಬೇಕು, ಆ ರೀತಿ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಎಳ್ನೀರಿಗೆ. ಎಳ್ನೀರು ಕಿತ್ಕೊಟ್ರು. ಎಳ್ನೀರೆಲ್ಲ ಕುಡಿದ್ಮೇಲೆ ಸಂಜೆ ಊಟಕ್ಕಮ್ಮ, ನನಗೆ ಮಟನ್ ಪೆಪ್ಪರ್ ಡ್ರೈ ಅಂದರೆ ಇಷ್ಟ. ಸೊ ಅಮ್ಮ ಮಟನ್ ಪೆಪ್ಪರ್ ಡ್ರೈ ಮಾಡಿ ತರಕಾರಿ ಸಾಂಬಾರು ಮಾಡಿ ಊಟಕ್ಕೆ ಕೊಟ್ಟಿದ್ರು. ಬೇರೆಯವರು ಅಂದರೆ ಅಮ್ಮ ಅಡುಗೆ ಮಾಡಿ ಊಟಕ್ಕೆ ಬಡಿಸೋದ್ಕಿಂತ ನಾವೇ ಮಾಡ್ಕೊಂಡು ತಿಂದರೆ ಏನೋ ಒಂಥರ ಬೇಜಾರು ಅನಿಸುತ್ತೆ. ಬಟ್ ಅಮ್ಮ ಮಾಡಿಕೊಟ್ರೆ ಹೊಟ್ಟೆ ತುಂಬ ಊಟ ಮಾಡ್ತೀನಿ ನಾನು, ಆ ಥರ. ಇವತ್ತು ಊರಿಗೆ ಹೊರಡ್ತಾ ಇದ್ದೀನಿ. ಈ ಡ್ರೆಸ್ ಹಾಕ್ತಾಯಿದ್ದೀನಿ. ಇದು ನನ್ನ ಸಿಸ್ಟರ್ ಹತ್ರ ಪರ್ಚೇಸ್ ಮಾಡಿದ್ದು. ಇದನ್ನು ಅವರು ಮನೆಯಲ್ಲೇ ಈ ರೀತಿ ಸೇಲ್ ಮಾಡ್ತಾರಲ್ಲ, ಅವ್ರ ಹತ್ರ ತೊಗೊಂಡಿದ್ದ ಡ್ರೆಸ್ ಇದು. ಅವತ್ತು ಇದನ್ನು ಕೂಡ ಹಾಕಿರಲಿಲ್ಲ. ಸೊ ಇವತ್ತು ಊರಿಗೆ ಹೋಗ್ತಾ ಇದ್ನಲ್ಲ, ಕಾಟನ್ ಡ್ರೆಸ್ ಥರ ಚೆನ್ನಾಗಿದೆ ಇದು.
ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಈ ಡ್ರೆಸ್ ಹಾಕ್ಕೊಂಡೆ. ಆ್ಯಂಡ್ ಪಾಪುನ ಇನ್ನೂ ರೆಡಿ ಮಾಡಿಲ್ಲ ನಾನು, ಬಿಕಾಸ್ ನಾನು ಸ್ವಲ್ಪ ದೇವಸ್ಥಾನದ ಹತ್ರ ಹೋಗೋದಿತ್ತು. ಅಲ್ಲಿಗೆ ಹೋಗಿ ಬಂದಮೇಲೆ ಅಷ್ಟೊತ್ತಿಗೆ ಅಮ್ಮ ಸ್ನಾನ ಮಾಡಿಸಿ ರೆಡಿ ಮಾಡಿರ್ತೀನಿ, ನೀನು ತಿಂಡಿ ತಿಂದ್ಕೊಂಡು ಹೋಗು ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗಿ ಬರೋಣ ಫಸ್ಟು ಅಂತ ಬಂದೆ. ಅವ್ನಿಗೆ ಎಷ್ಟು ಖುಷಿ ಅಂದರೆ ಇಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಕಡೆ ಟ್ಯಾಪ್ಸ್ ಕಾಣ್ತವೆ ಹೊರಗಡೆ. ಒಂದು 3-4 ಕಡೆ ನೆಲ್ಲಿದೆ, ಎಲ್ಲಿ ಹೋಗಿ ತಿರುಗಿಸಿದ್ರು ನೀರು ಬರುತ್ತೆ ಅನ್ನೋ ಥರ ಖುಷಿ ಅವನಿಗೆ. ಆ್ಯಂಡ್ ಅಮ್ಮ ನನಗಿಷ್ಟ ಅಂತ ಹೇಳಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದರು. ಅಂದರೆ ನಾನು ಬಂದರೆ ಹೆಂಗೆ ಅಂದರೆ ನನಗೇನಿಷ್ಟ ಅದನ್ನೇ ಮಾಡ್ತಾರೆ. ಹೀಗೆ ಕೇಳಲ್ಲ ನೀನೇನು ತಿಂತೀಯ ಅಂತ. ಅದು ಹೋಗಂದರೆ ಕೇಳ್ತಾರೆ ಜಾಸ್ತಿ ದಿನ ಉಳ್ಕೊಂಡಾಗ ಏನು ತಿಂತೀಯ ಅಂತ ಹೇಳಿ. ನಂಗೆ ಈ ರೀತಿ ಒಂದು 2-3 ದಿನ ಇದ್ದಾಗ ಏನು ಮಾಡ್ತಾರೆ ಅಂದರೆ ನನಗೇನಿಷ್ಟ ಅಂತ ಗೊತ್ತಿರೋದಲ್ಲ ಅಡುಗೆ ಮಾಡಿಬಿಡ್ತಾರೆ. ಆ್ಯಂಡ್ ಬಟ್ಟೆ ತಗೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ನನ್ನ ಕಸಿನ್ಸ್ ಬಂದಿದ್ರಲ್ಲ, ಅಂದರೆ ಅಮ್ಮನ ತಮ್ಮನ ಮಕ್ಕಳು. ಸೊ ಅವ್ರಿಗೆ ಬಟ್ಟೆ ತಗೊಳ್ಳೋಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದಿದ್ರಮ್ಮ. ಸೊ ಅವ್ರು ಬಟ್ಟೆ ಸೆಲೆಕ್ಟ್ ಮಾಡ್ತಾಯಿದ್ರು. ಪಾಪು ಅಲ್ಲಿರೋ ಬಾಕ್ಸ್ಗಳನ್ನೆಲ್ಲ ಎಳೆಯೋದು ಆ್ಯಂಡ್ ನನಗೆ ಇದನ್ನು ಕೊಡಿಸು ಅಂತ ಕೇಳೋದು, ಈ ರೀತಿ ಮಾಡ್ತಾಯಿದ್ದಾನೆ. ಅಂದರೆ ಎಷ್ಟು ದೊಡ್ಡವನಾಗಿದ್ದಾನೆ ಅಂತ ಅನಿಸುತ್ತೆ. ಅಲ್ಲಿರೋ ಮಕ್ಕಳೆಲ್ಲ ನನಗೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಿರಲ್ಲ, ಇವನು ಅದೇ ರೀತಿ ಅವ್ರನ್ನೆಲ್ಲ ನೋಡಿ ಕೇಳ್ತಾ ಇದ್ದ. ಆ್ಯಂಡ್ ಅಪ್ಪ ವಾಟರ್ ಮೆಲನ್ ನನಗಿಷ್ಟ, ಸೊ ವಾಟರ್ ಮೆಲನ್ ಕೊಡ್ಸೋಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದರು. ಪಾಪುಗೂ ಇಷ್ಟ, ನನಗೂ ಇಷ್ಟ. ಸೊ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಬಸ್ನಲ್ಲಿ ಹೋಗ್ತಾಯಿದ್ವಿ. ಅಂದರೆ ಪಾಪು ಹುಟ್ತಾ ಒಂದು ಸಲ ಅಷ್ಟೇ ಬಂದಿದ್ದಿದ್ದು. ಆ್ಯಂಡ್ ಇದು ಸೆಕೆಂಡ್ ಟೈಮ್ ಅವನ್ನ ಕರ್ಕೊಂಡು ಬಂದಿರೋದು ಬಸ್ನಲ್ಲಿ. ನಾರ್ಮಲಾಗಿ ಬರ್ತಿರಲಿಲ್ಲ. ಆ್ಯಂಡ್ ಇವತ್ತೇನಂದರೆ ನಾನು ಅಂದ್ಕೊಂಡಿದ್ದೆ ಅಳ್ತಾನೆ ಅಂತ ಹೇಳಿ, ಬಟ್ ಮಲಗಲೇ ಇಲ್ಲ ಅವನು. ಬಿಕಾಸ್ ಏನಂದರೆ ಹೊಸ್ದಾಗಿತ್ತಲ್ಲ ಇವತ್ತೆಲ್ಲ. ಸೊ ನೋಡಿಕೊಂಡು ಆಟ ಆಡ್ಕೊಂಡಿದ್ದ ಚೆನ್ನಾಗೆ, ಆ್ಯಂಡ್ ಚೂರು ಅಳಲಿಲ್ಲ. ಆ್ಯಂಡ್ ಅಪ್ಪ ಒಂದು ಸ್ವಿಂಗ್ ಕಾರ್ ಕೂಡ ಕೊಡಿಸಿದ್ರು ಪಾಪುಗೆ ಅಂತ ಹೇಳಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ ಅದನ್ನ. ನನಗೆ ಮನೆಗೆ ಬಂದಿದ್ದ ತಕ್ಷಣ ಏನಾಯಿತು ಅಂದರೆ, ಫಸ್ಟು ನಾನು ಈ ಥರ ಕೈತೋಟ ಮಾಡಿದ್ನಲ್ಲ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಓಡಿ ಬಂದೆ. ಆ್ಯಂಡ್ ಸದ್ಯ ಎಲ್ಲ ನೀಟಾಗಿ ನೀರು ಹಾಕಿ ನೋಡ್ಕೊಂಡಿದ್ರು ನಮ್ಮ ಮನೆಯಲ್ಲಿ. ದಂಟು ಅಂತ ಸಿಗುತ್ತಲ್ಲ, ಅಂದರೆ ದಂಟಿನ ಸೊಪ್ಪು ತುಂಬ ದೊಡ್ಡದಾದ್ಮೇಲೆ ಅದರಲ್ಲಿ ದಂಟು ಸಿಗುತ್ತೆ. ಸೊ ಅದ್ರ ಸಾಂಬಾರು ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಈ ಸಾಂಬಾರನ್ನ. ಯಾವ ಥರ ಅಂದರೆ ಹುಳಿ ಸಾರು ಮಾಡ್ತೀವಲ್ಲ, ಜಸ್ಟ್ ಟೊಮೆಟೊ ಈರುಳ್ಳಿ ಆ್ಯಂಡ್ ದಂಟೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಆ್ಯಂಡ್ ಮಸಾಲೆ ರುಬ್ಕೊಳ್ಬೇಕು. ಅದಕ್ಕೆ ನಾರ್ಮಲಾಗಿ ಹುಳಿ ಸಾರಿಗೆ ಹೇಗೆ ಮಾಡ್ತೀವಿ, ಕಾಯಿ, ಧನಿಯಾ ಪುಡಿ, ಹುಣಸೆಹಣ್ಣೆಲ್ಲ ಹಾಕಿ ರುಬ್ಕೊಂಡು ಆ ದಂಟೆಲ್ಲ ಮೆತ್ತಗಾದ್ಮೇಲೆ ಅದಕ್ಕೆ ಮಸಾಲೆ ಹಾಕಿ ಒಂದು ವಿಷಲ್ ಬರ್ಸೋದಷ್ಟೇ. ಅಥವಾ ಹಾಗೆ ಮಾಡಿದ್ರು ಕೂಡ ಬೇಯುತ್ತೆ. ಆ್ಯಂಡ್ ಕೊಪ್ಪಲಲ್ಲಿ ಅಂದರೆ ಕೊಪ್ಪಲು ಅಂತ ಅಂದರೆ ನಾನು ಅಲ್ಲಿ ಸೊಪ್ಪೆಲ್ಲ ಹಾಕಿದ್ದೀನಲ್ಲ ಆ ಜಾಗ, ಅಲ್ಲಿನೂ ಸ್ವಲ್ಪ ಸೊಪ್ಪಿತ್ತು. ಅದನ್ನು ಬೆಳಗ್ಗೆ ಹೋಗಿ ಕಿತ್ಕೊಂಡು ಬಂದೆ. ನನಗೆ ಈ ಹಣ್ಣು ಅಂದರೆ ಇಷ್ಟ, ಬೇಲ್ದ ಹಣ್ಣು ಅಂತ. ಸೊ ನಾನೇನಂದರೆ ತಂದುಕೊಡಿ ಅಂತ ಕೇಳ್ತಿದ್ನ. ಸೊ ನಾನು ಬರೋಷ್ಟರಲ್ಲಿ ಇಷ್ಟು ಹಣ್ಣು ತಂದಿಟ್ಟಿದ್ದಾರೆ. ಸೊ ಒಂಥರ ನೋಡಿದ ತಕ್ಷಣ ಖುಷಿಯಾಗೋಯಿತು. ನನಗೆ ಈ ರೀತಿ ಹಳ್ಳಿನಲ್ಲಿ ಸಿಗೋ ಹಣ್ಣು ಅಂದರೆ ನೇರಳೆಹಣ್ಣು ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಇವಿನ್ನೂ ಕಾಯಿದ್ದಾವೆ, ಹಣ್ಣಾಗಲಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಇಟ್ಟು ಬಟ್ಟೆ ಮುಚ್ಚಿಟ್ಟಿದ್ದೀನಿ. ಆ್ಯಂಡ್ ಪೂಜೆ ಮಾಡೋಣ ಅಂತ ಹೇಳಿ ಬಂದೆ. ಪೂಜೆಗೆ ಇವತ್ತು ಅಂದರೆ ವೆರೈಟಿ ಹೂಗಳು ತಂದೀನಿ. ಬಿಕಾಸ್ ನಾನು ಈ ಸಲ ಟೌನ್ಗೆ ಹೋದಾಗ ಹೂ ತಂದಿರಲಿಲ್ಲ. ಅದಕ್ಕೆ ಯಾವ್ಯಾವ ಥರ ಹೂ ಸಿಗುತ್ತೆ ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಪಾಪುಗೆ ಹಾಲು ಕಾಯಿಸ್ತಾ ಇದ್ದೆ, ಟೀ ಕೂಡ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೇ. ಪೂಜೆ ಮಾಡಿಕೊಂಡೆ, ಅದನ್ನೆಲ್ಲ ಮಾಡಿಕೊಂಡೆ. ಸೊ ಇವಾಗ ದೋಸೆ ಮಾಡ್ತಾಯಿದ್ದೀನಿ. ದೋಸೆಗೆ ಏನಂದರೆ ಗ್ರೀನ್ ಅಂದರೆ ಇದು ಬರುತ್ತಲ್ಲ, ಹೆಸರು ಕಾಳು, ಮೂಂಗ್ ದಾಲ್ ಬರುತ್ತಲ್ಲ, ಅದ್ರ ತಡ್ಕ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ರೆಸಿಪಿನ ನಾನು ರೇಖಾ ಅಡುಗೆ ಅವ್ರ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ಕಲ್ತ್ಕೊಂಡಿದ್ದು. ಆ್ಯಂಡ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಫಸ್ಟು ಹೆಸರು ಕಾಳನ್ನ ಉಪ್ಪಾಕಿ ಒಂದು ವಿಷಲ್ ಬರ್ಸ್ಕೊಳ್ಬೇಕು. ನಾನು ಆಲ್ಮೋಸ್ಟ್ ಅಡುಗೆ ಕಲ್ತಿದ್ದೆ ಅವ್ರ ಯೂಟ್ಯೂಬ್ ಚಾನಲ್ನಿಂದ. ಆ್ಯಂಡ್ ನಂಗೆ ಮದುವೆ ಆದಾಗ ಅಡುಗೆ ಮಾಡೋಕ್ಕೆ ಬರ್ತಿರಲಿಲ್ಲ. ಸೊ ನಾನೇನಂದರೆ ಯೂಟ್ಯೂಬ್ನಲ್ಲಿ ಒಂದು ಚಿಕ್ಕದು ಸಾಂಬಾರು ಮಾಡಬೇಕಂದ್ರೂ ಕೂಡ ಅವ್ರ ಯೂಟ್ಯೂಬ್ ಚಾನಲ್ನಿಂದನೇ ನಾನು ಅಡುಗೆ ಕಲ್ತಿರೋದು. ಸೊ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವಾಗ ಕೂಡ ಅಂದರೆ ಏನಾದರೂ ಅರ್ಜೆಂಟಾಗಿ ಮಾಡಬೇಕಂದ್ರೂ ಈಗಲೂ ಕೂಡ ಅವ್ರ ಚಾನಲಲ್ಲಿ ನೋಡ್ತೀನಿ. ನಾನು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಏನೇನಂತ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಸೊ ಹೆಸರುಕಾಳು ಬೇಯಿಸಿದ್ದೀನಲ್ಲ, ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಸಾಸಿವೆ ಎಲ್ಲ ಹಾಕೋದು. ಆ್ಯಂಡ್ ಫಸ್ಟು ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಸ್ವಲ್ಪ ಹುರ್ದಂಗೆ ಮಾಡಬೇಕು. ಅದಾದಮೇಲೆ ಅದಕ್ಕೆ ಈರುಳ್ಳಿ ಹಾಕಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಅವೆಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು. ಆ್ಯಂಡ್ ನಾನು ಮೊದಲೇ ಉಪ್ಪು ಹಾಕಿ ಹೆಸರುಕಾಳು ಬೇಯಿಸಿದ್ನಲ್ಲ, ಇವಾಗ ಉಪ್ಪೇನು ಹಾಕ್ತಾಯಿಲ್ಲ. ಇದನ್ನೆಲ್ಲ ಮೆತ್ತಗೆ ಫ್ರೈ ಮಾಡಿದ್ದಾದಮೇಲೆ ಟೊಮೆಟೊ ಹಾಕ್ಕೊಳ್ಬೇಕು. ಟೊಮೆಟೊ ಹಾಕಿದ್ದಾದಮೇಲೆ ಸ್ವಲ್ಪ ಅದು ಕೂಡ ಮೆತ್ತಗಾದಮೇಲೆ ಅರಿಶಿನ ಪುಡಿ ಮತ್ತು ಒಂದೇ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಬೇಕು. ಜಾಸ್ತಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಬಂದುಬಿಡುತ್ತೆ. ಸೊ ಒಂದೇ ಒಂದು ಸ್ಪೂನ್ ಹಾಕ್ಕೊಳ್ಬೇಕು ಟೇಸ್ಟ್ಗೆ. ಆದರೆ ನೀವು ಯಾವ ಕ್ವಾಂಟಿಟಿನಲ್ಲಿ ಮಾಡ್ತಿದ್ದೀರಾ ಆ ಕ್ವಾಂಟಿಟಿಗೆ ತಕ್ಕಂಗೆ. ಆ್ಯಂಡ್ ಇವಾಗ ನಾನು ಕಾಳು ಬೇಯಿಸಿದ ನೀರನ್ನೇ ಹಾಕಿ ಇದೊಂದು ಸ್ವಲ್ಪ ಗೊಜ್ಜಿನ ಕನ್ಸಿಸ್ಟೆನ್ಸಿಗೆ ಬರಬೇಕಂದ್ರೆ ಚಿತ್ರಾನ್ನದ ಗೊಜ್ಜು ಅಥವಾ ಟೊಮೆಟೊ ಗೊಜ್ಜು ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಬೇಯಿಸಿರೋ ಹೆಸರು ಕಾಳು ಹಾಕಿ ಅದಕ್ಕೆ ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ
ಬೇಕಿದ್ದರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಬೋದು. ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು. ನಾನೇನು ಅಂದ್ಕೊಂಡಿದ್ದೆ ನಾರ್ಮಲ್ ಪಲ್ಯ ಥರ ಆಗುತ್ತೆ ಅಂತ, ಬಟ್ ಸಖತ್ತಾಗಿತ್ತು ಟೇಸ್ಟ್. ಅದೇ ನಾನು ಅವ್ರ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಕಲ್ತ್ಕೊಂಡಿದ್ದು. ಸೊ ನಾನು ಪೂಜೆ ಮಾಡಿದ್ನಲ್ಲ, ಅಷ್ಟೊತ್ತಿಗೆ ನಾನು ಪಪ್ಪಾಯ ಕಟ್ ಮಾಡಿಕೊಡೋಣ ಎಲ್ರಿಗೂ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ 2 ಪಪ್ಪಾಯ ಮರಗಳಿದ್ದಾವೆ. ಆ್ಯಂಡ್ ಡೈಲಿ ಕೂಡ ಒಂದೊಂದು ಪಪ್ಪಾಯ ಸಿಗುತ್ತೆ. ಎಕ್ಸ್ಟ್ರಾಸ್ ಇದ್ದರೆ ಅಂದರೆ ಇಲ್ಲೇ ನಮ್ಮ ನೇಬರ್ಸ್ಗೆ ಯಾರಿಗಾದ್ರೂ ಕೊಟ್ಬಿಡ್ತೀನಿ. ಇಲ್ಲ ಅಂದರೆ ಮರದಲ್ಲೇ ಬಿಡ್ತೀನಿ. ನಮಗೇನಾದರೂ ಬೇಕಿಲ್ಲ ಅಂದರೆ ಬರ್ಡ್ಸ್ ಎಲ್ಲ ತಿನ್ನುತ್ತೆ ಅಂತ ಹೇಳಿ ತುಂಬ ಹಣ್ಣುಗಳು ಬಿಡ್ತಾಯಿದ್ದೆ ಈ ಟೈಮ್ನಲ್ಲಿ. ಅದಕ್ಕೆ ಇವತ್ತು ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ. ಪಾಪುಗೆ ನಾರ್ಮಲಾಗಿ ಅವನಿಗೂ ಕೂಡ ತುಂಬ ಇಷ್ಟ, ತಿಂತಾನೆ ಅಂತ ಕಟ್ ಮಾಡಿದೆ. ಪಪ್ಪಾಯ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾದಮೇಲೆ ದೋಸೆ ಮಾಡೋಣ ಅಂತ ಬಂದೆ. ಆ್ಯಂಡ್ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ಬಂದಿತ್ತು. ಬೇಸಿಗೆ ಅಲ್ವಾ, ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಬರುತ್ತೆ. ಇದ್ರ ಜೊತೆಗೆ ಅದೇ ನಾನು ಗ್ರೀನ್ ಮೂಂಗ್ ದಾಲ್ ತಡ್ಕ ಮಾಡಿದ್ನಲ್ಲ, ಅದನ್ನು ಹಾಕ್ಕೊಟ್ಟೆ. ಸೊ ಇವತ್ತು ಚಟ್ನಿ ಏನೂ ಮಾಡಲಿಲ್ಲ, ಬರೀ ಪಲ್ಯ ಮಾಡ್ಕೊಂಡಿದ್ದೆ ಅಷ್ಟೇ. ನಾರ್ಮಲಾಗೆ ದೋಸೆ ಅಥವಾ ಇಡ್ಲಿ ಮಾಡಿದ್ರೆ ಎರಡೂ ಕೂಡ ಮಾಡ್ತೀನಿ. ಆಮೇಲೆ ಒಂದು ವಿಡಿಯೋ ಮಾಡಿದ್ದೆ, ವಾಟರ್ಮೆಲನ್ ಅದೇ ಅದು ಕಲರ್ ಏನಾದರೂ ಇಂಜೆಕ್ಟ್ ಮಾಡಿದರೆ ಗೊತ್ತಾಗುತ್ತಲ್ಲ, ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ತುಂಬ ಸಪೋರ್ಟ್ ಮಾಡಿದರೆ ಇನ್ಸ್ಟಾಗ್ರಾಮ್ನಲ್ಲಿ 35K ವ್ಯೂಸ್ ಬಂದಿದೆ. ಸಂಜೆಗೆ ಮೊಶಪ್ ಮಾಡ್ತಾಯಿದ್ದೀನಿ. ನಮ್ಮ ತೋಟದಲ್ಲಿ ಕಿತ್ಕೊಂಡು ಬಂದೆ ಸೊಪ್ಪು. ನಾರ್ಮಲಾಗಿ ಎಲ್ಲರೂ ಮೊಶಪ್ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡಿ ಡ್ರೈ ಪ್ರಾನ್ಸ್ ಹಾಕ್ತೀನಿ ಅದಕ್ಕೆ. ಇದು ನಾರ್ಮಲಾಗಿ ಸಂತೆಯಲ್ಲಿ ಸಿಗುತ್ತೆ. ನಾನು ತುರುವೇಕೆರೆಯಲ್ಲಿ ತೊಗೊಂಡು ಬಂದಿದ್ದೆ. ಡ್ರೈ ಪ್ರಾನ್ಸ್ನ ರೋಸ್ಟ್ ಮಾಡಿ ಮೊಶಪ್ ಒಳಗೆ ಹಾಕೋದಷ್ಟೇ. ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.